ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಕಾರ್ ಕಲಿಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಆ್ಯಂಡ್ ಫೈನಲಿ ದ ಡೇ ಈಸ್ ಹಿಯರ್. ಮತ್ತೆ ಯಾಕೆ ತಡ, ವ್ಲಾಗ್ ಶುರು ಮಾಡುವ. ಬ್ರೇಕ್ ಹಿಡಿಬೇಕು, ಮತ್ತೆ ಕ್ಲಚ್ನ ಫುಲ್ ತೊಳಿ ಪರಿಷ್ಕಾರ ನಿಧಾನ ಹಿಡ್ಕೊ. ಈಗ ಮೂವ್ ಮಾಡಬೇಕಂದ್ರೆ ಕ್ಲಚ್ ಬ್ರೇಕ್ ಎರಡು ತುಳಿದಿರ್ತಾನೆ, ಸ್ಲೋಲಿ ಒಂದು ನಿಮಿಷ ಬಿಡು, ಕ್ಲಚ್ ಸ್ಲೋಲಿ ಬಿಡು, ಬಸ್ ಹಿಂದೆ ಕೆಳಗಿಟ್ಕೋ ಗ್ರಿಪ್ಪಿಗೆ ಏನಿದೆ. ಈಗ ಬ್ರೇಕ್ ಬಿಡು, ಹೀಗೆ ಕಾಲು ಮೂವ್ ಆಗ್ತಾ ಇದೆಯಾ, ಟರ್ನ್ ಮಾಡು, ತಿರ್ಸ್ಕೊ ರೈಟಿಗೆ, ಬ್ರೇಕ್ ಬಿಡು, ಬ್ರೇಕ್ ತುಳಿಬೇಡ, ಕಾಲು ತೆಗಿಯಲ್ಲ, ಟಚ್ ಹಿಡ್ಕೊಂಡು ಬ್ರೇಕ್ ಬಿಡು ಪೂರ್ತಿ, ಮೇಲ್ ತೆಗಿ ಕಾಲು, ಅದು ಮೇಲಿದ್ರೆ ಅಂತೆ ಅದಕ್ಕೆ ಫೀಲ್ ಆಗ್ಬಿಟ್ಟು ಟಚ್ ಆಗುತ್ತಲ್ಲ, ಫೀಲ್ ಆಗುತ್ತೆ. ಪಾಸ್ ಆಗುತ್ತೆ ಗಾಡಿ, ಆಗುತ್ತಲ್ಲ, ಅದು ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ನಿಧಾನಕ್ಕೆ ನಿಧಾನಕ್ಕೆ ತಿರ್ಸ್ಕೊ, ಬ್ರೇಕ್ ಬಿಡು, ಬ್ರೇಕ್ ತುಳಿಬೇಡ ಜಾಸ್ತಿ, ವಾಪಸ್ ಸಿಗುತ್ತ ಬಿಡು, ಟಚ್ ಬಿಡು, ಈಗ ಫ್ರೀಯಾಗಿ ಸ್ವಲ್ಪ ಲೆಫ್ಟ್ ಬಸ್ ಟಚ್ ಬಿಡುಬಿಟ್ಟ ಫ್ರೀಯಾಗಿ. ಸೆಕೆಂಡ್ ಗೇರ್ ಫಸ್ಟ್ ಗೇರ್ ಜಸ್ಟ್ ಮೂವ್ ಮಾಡೋಕ್ಕೆ ಮಾತ್ರ, ಸ್ವಲ್ಪ ಮೂವ್ ಆದಮೇಲೆ ಯಾವ ಗೇರ್ ಹಾಕಬೇಕು, ಸೆಕೆಂಡ್ ಗೇರ್ ಅಲ್ಲಿ ಮುಂದೆ ಲೆಫ್ಟಲ್ಲಿ ಒಂದು ಕಡೆ ನಿಲ್ಸ್ಬಿಟ್ಟು ಮೂವ್ ಮಾಡೋದು ಕಲ್ತ್ಕೋಬೇಕು. ಸ್ಲೋಲಿ ಫಸ್ಟ್ ಪ್ಲಸ್ ಸ್ಲಿಪ್, ಸ್ಲೋಲಿ ಬ್ರೇಕ್, ಮತ್ತು ಫಸ್ಟ್ ಮೂವ್ ಮಾಡೋಕ್ಕೆ ಮಾತ್ರ ಸ್ವಲ್ಪ ಕುಡಿಬೇಕು, ಸ್ವಲ್ಪ ಸ್ಪೀಡ್ ಬಲ್ಲಿ. 0 to 10 ಫಸ್ಟ್ ಗೇರ್, 10 to 20 ಸೆಕೆಂಡ್ ಗೇರ್ ಕುಡಿ, ಸ್ವಲ್ಪ ಸ್ಪೀಡ್ ಕುಡಿಬಿಟ್ಟು ಚೂರು 20 ರೀಚ್ ಆಗಲಿ ಕುಡಿ. ಮತ್ತೆ ಪ್ಲಸ್ ತುಳಿರಿ, ಬೇಗ ಹಿಡ್ಕೊಳ್ಳಿ, ಟಚ್ ಬಿಡಿ, ಕುಡಿ ಆಕ್ಸಿಲೇಟರ್. ಮತ್ತೆ ಆ ಸ್ಪೀಡಲ್ಲಿ ಇಮಿಡಿಯೇಟ್ ಚೇಂಜ್ ಮಾಡಬೇಕು, ಲೇಟ್ ಮಾಡಬಾರ್ದು. ಫಸ್ಟ್ ಚೇಂಜ್ ಮಾಡಿ ಸ್ಪೀಡ್ ಮಾಡಬೇಕಾ ಅಥವಾ ಸ್ಪೀಡ್ ಮಾಡಿ ಚೇಂಜ್ ಮಾಡಬೇಕಾ? ಸ್ಪೀಡ್ ಮಾಡಿಬಿಟ್ಟು ಚೇಂಜ್ ಮಾಡಬೇಕು. ಟಚ್ ಬ್ರೇಕ್ ಎರಡು ತುಳಿಬಿಟ್ಟ ಫುಲ್ಲು ಹಿಡ್ಕೊ, ಟಚ್ ಅರ್ಧ ಬಿಡು, ಬ್ರೇಕ್ ಬಿಡು. ಈಗ ಕೂಡ ಆ್ಯಕ್ಚುಲಿ ಲೈಟಾಗಿ ಹಾಫ್ ಟಚ್ ಬಿಟ್ಟ ಮೇಲೆ ಹಾಫ್ ಟಚ್ ಹಿಡ್ಕೊಂಡು ಬ್ರೇಕ್ ಬಿಟ್ಟು ಲೈಟ್ ರೈಸ್ ಮಾಡಬೇಡ, ಸ್ವಲ್ಪ ಕೊಡು, ಸ್ವಲ್ಪ ಬಿಡ್ತಾವ ನಿಧಾನಕ್ಕೆ. ತೆಗಿ, ಅಕ್ಕಿಟ್ಟು ಕಾಲು ತೆಗಿ, ಟರ್ನಿಂಗಲ್ಲಿ ಕಾಲು ತೆಗಿಬೇಕಾ, ಟಚ್ ಬ್ರೇಕ್ ಅಂತ ಅಂದ್ಬಿಟ್ಕೊ, ನೋಡ್ಕೊ ಆ ಕಡೆ ಬಿಡು ಫಸ್ಟ್. ಫುಲ್ ಬೇಡ, ರೈಟ್ ಹೋಗ್ಬಿಡ, ಎಷ್ಟು ಸುಳಿ ಎಷ್ಟು ವಾಪಸ್ ಸಿಗೋ. ಈಗ ಯಾವ್ದೆಲ್ಲ ಹೋಗ್ತದ್ರಿ ಫಸ್ಟ್ ಬ್ರೇಕ್ ಹಿಡಿಬೇಕಾ, ಡೌನ್ ಸಲ್ಲಿ ಸ್ವಲ್ಪ ರೈಟ್ ಬ್ರೇಕ್ ಹಿಡಿದು ಬಿಡಬೇಕು, ಹಿಡ್ಕೊಂಡು ಕುತ್ಕೊಳ್ಳೋದಲ್ಲ, ಅಲ್ಲಿ ಚೂರು ರೆಡ್ ಬಿಡು, ತೆಗಿ ಕಾಲು. ನೋಡಿ ಗಾಡಿ ಎಲ್ಲೆಲ್ಲೋ ಹೋಗ್ತಾ ಇದೆಯಾ ಅಲ್ವಾ. ಸಾಕು, ಆಫ್ ಮಾಡ್ತೀಯಾ ಸಾಕಲ್ಲ, ಮೇಲ್ಸ್ಕಲ್ಲಿ ಫುಲ್ ಟಚ್, ಫುಲ್ ಬ್ರೇಕ್. ಸೊ ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಸಲ ಸೇರ್ಕೊಂಡಿದ್ವಿ, ಅವಳಿಗೂ ಕಲಿಬೇಕು ಅಂತ ಇತ್ತು. ಸೊ ವಿ ಥಾಟ್ ವೈ ನಾಟ್, ಹೆಂಗೋ ಫ್ರೀ ಇದ್ದೀವಿ ಅಂತ ಅಂದ್ಬಿಟ್ಟು ವಿ ಜಾಯಿನ್. ಸೊ ಇವತ್ತಿನಗೆ ಇದು 5th ಕ್ಲಾಸ್. ಸೊ ಫಸ್ಟ್ ಹಾಫ್ ಆನ್ ಅವರ್ ನಾನು ಓಡಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಹಾಫ್ ಆನ್ ಅವರ್ ನಮ್ಮ ಅಕ್ಕ ಓಡಿಸ್ತಾಳೆ. ದಿಸ್ ಇಸ್ ಹೌ ವಿ ಸ್ಟಾರ್ಟೆಡ್ ಲರ್ನಿಂಗ್. ಹೇಗಿತ್ತು? ಇಟ್ಸ್ ಬೀನ್ 4 days ಕನ್ನಡ ಮಾತಾಡೆ. ಅದು ಸ್ಲ್ಯಾಂಗ್ ಒಂದೊಂದ್ಸಲ ಹಾಗೆ ಬಂದ್ಬಿಡತ್ತೆ, ಅದೇನು ಬೇಕು ಅಂತ ಮಾಡೋದಲ್ಲ. ಯೂಶ್ವಲಿ ತಿಂಡಿ ಮಾಡಿಬಿಟ್ಟು ಹೋಗ್ತಿದ್ದೆ, ಇವತ್ತು ತಿಂಡಿನೂ ಮಾಡಿಲ್ಲ, ಹಾಗೆ ಹೋಗಿದ್ದೀನಿ. ಸೊ ಇವತ್ತು ತಿರ್ಗಾ ವಾಪಸ್ ಬಂದಿದ್ದೀನಿ, ಇಲ್ಲಾಂದರೆ ನಾನು ಡೈರೆಕ್ಟ್ ಜಿಮ್ಗೆ ಹೋಗ್ತಿದ್ದೆ.
ಯೂಶ್ವಲಿ ಕಾರ್ ಡ್ರೈವಿಂಗ್ ಎಲ್ಲ ಆದಮೇಲೆ ನಾನು ಜಿಮ್ ಹತ್ರನೇ ಡ್ರಾಪ್ ಹಾಕ್ಸ್ಕೊತಿದ್ದೆ. ಬಟ್ ಇವತ್ತು ನಾಷ್ಟ ಮಾಡ್ತಿಲ್ದೇ ಇರೋ ಕಾರಣ ನಾನು ತಿರ್ಗಾ ಮನೆಗೆ ಬಂದು ನಾಷ್ಟ ಮಾಡಿ ಆ್ಯಂಡ್ ತಿರ್ಗಾ ನಡ್ಕೊಂಡು ಹೋದೆ. ಸೊ ನಡ್ಕೊಂಡು ಹೋದರೆ ಆಲ್ಮೋಸ್ಟ್ 15 to 20 ಮಿನಿಟ್ಸಲ್ಲಿ ನಾನು ಜಿಮ್ ರೀಚ್ ಆಗ್ಬೋದು. ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಿದ್ದೀರಾ, ಇಟ್ ಇಸ್ ದ ವೆರಿ ಫಸ್ಟ್ ಡೇ ನಾನು ಪುಲ್ಅಪ್ಸ್ ಟ್ರೈ ಮಾಡಬೇಕು ಅಂತ ಐ ಟ್ರೈಡ್. ಶಿ ಇಸ್ ಮೈ ಟ್ರೈನರ್. ಅವರು ಫಸ್ಟ್ ಟೈಮ್ ನನಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ರು. ಬಟ್ ಟು ಬಿ ಹಾನೆಸ್ಟ್ ನನಗೊಂದು 3 ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ, ಪ್ರಾಪರ್ ಪೋಸ್ಚರ್ ಎಲ್ಲ ಇಟ್ಕೊಂಡು. ಸೊ ಇವಾಗ ನನ್ನ ಪ್ರೋಗ್ರೆಸ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗಿದೆ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಎಷ್ಟು ನನಗೆ ಮಾಡೋಕ್ಕಾಗ್ತಿದೆ ಅಂತ. ಸೊ ಈ ಪರ್ಟಿಕ್ಯುಲರ್ ವರ್ಕೌಟ್ ನೋಡ್ತಿದ್ದೀರಲ್ಲ, ಇದಂತೂ ನನಗೆ ಜಿಮ್ಮಲ್ಲಿ ದ ಮೋಸ್ಟ್ ಹೇಟೆಸ್ಟ್ ವರ್ಕೌಟ್ ಅಂತಲೇ ಹೇಳ್ಬೋದಿತ್ತು ಸ್ಟಾರ್ಟಿಂಗಲ್ಲಿ. ಬಿಕಾಸ್ ನನಗೆ ವಿತೌಟ್ ವೆಯ್ಟ್ಸ್, 0 ವೆಯ್ಟ್ಸಲ್ಲೂ ಐ ಕುಡಂಟ್ ಲಿಫ್ಟ್ ಮೈ ಬಾಡಿ, ಅಷ್ಟು ತುಂಬ ಕಷ್ಟ ಆಗ್ತಿದ್ದು. ಬಟ್ ನಾವು ನನ್ನ ಪ್ರೋಗ್ರೆಸ್ 10 kg ತನಕ ರೀಚ್ ಆಗಿದೆ ಆ್ಯಂಡ್ ದ್ಯಾಟ್ಸ್ ದ ಅಪ್ಡೇಟ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಫಸ್ಟ್ ಡೇ ಟ್ರೈ ಮಾಡಿದಷ್ಟೇ, ಆಮೇಲೆ ಐ ಲಿಟ್ರಲಿ ಗೇವ್ ಅಪ್ ನಾಟ್ ಡೂಯಿಂಗ್ ದಿಸ್ ಎನಿಮೋರ್ ಅನ್ನೋಷ್ಟು ನನಗೆ ಫ್ರಸ್ಟ್ರೇಟ್ ಆಗಿತ್ತು. ಬಿಕಾಸ್ ನಾನು ಹೇಳಿದ್ನಲ್ಲ, ಐ ಕುಡಂಟ್ ಲಿಫ್ಟ್ ಮೈ ಬಾಡಿ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ನಾನು ಬಿಟ್ಬಿಟ್ಟಿದ್ದೆ. ಬಟ್ ನಾನು ಹಳೆ ಟ್ರೈನರ್ ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿ ಬಲವಂತ ಮಾಡಿಸಿದ್ದು. ಬಿಕಾಸ್ ಇದು ಹುಡುಗಿರಿಗೆ ತುಂಬ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿ ಅವರಿಂದ ಹೆಡ್ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ವರ್ಕೌಟ್. ಆಲ್ಸೋ ನನಗೆ ತುಂಬ ದಿನದಿಂದ ಸ್ಪ್ಲಿಟ್ಸ್ ಕಲಿಬೇಕು ಅಂತ ಇದೆ. ಬಟ್ ಐ ಹ್ಯಾವ್ ನೋ ಐಡಿಯಾ ಹೆಂಗೆ ಕಲಿಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೌ ಟು ಪ್ರೆಪ್ ಅಂತ ಎಲ್ಲ. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಅಥವಾ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ನನಗೆ ಹೇಳಿ. ಗೈಸ್, ಇವಾಗ ವಿಷಯ ಏನಂದರೆ, ಐ ಜಸ್ಟ್ ರಿಸೀವ್ ಮೈ ಬುಕ್ಸ್. ಸೊ ಇವಾಗ ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದರೆ, ಇಷ್ಟು ಕಂಪ್ಲೀಟ್ ಸಿಲೆಬಸ್ನ, ಇದು ಇಷ್ಟು ಪೇಜ್ ಇದೆ ಸೀರಿಯಸ್ಲಿ ಗೊತ್ತಿಲ್ಲ, ಇಷ್ಟು ಸಿಲೆಬಸ್ನ ಓಕೆ 1 ಬುಕ್ 700 ಪೇಜ್ ಇದೆ ಅಂದರೆ ದರ್ ಇಸ್ ಆಲ್ಮೋಸ್ಟ್ 1500 ಪೇಜ್. ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ ಹೆಂಗೆ ಕವರ್ ಮಾಡ್ತೀನಿ ಅಂತ. ಆಲ್ಸೋ ಇವಾಗ ಹಾರಿಬಲ್ ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದರೆ, ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸಿಲೆಬಸ್ ವಿತಿನ್ 15-20 ಡೇಸ್, ಮ್ಯಾಕ್ಸಿಮಮ್ 1 ಮಂತ್. ಬಿಕಾಸ್ ಐ ಹ್ಯಾವ್ ನೋ ಟೈಮ್, ನಂಗೆ ಟೈಮ್ ಇಲ್ಲ. ಮಾರ್ಚ್ 2nd ವೀಕಲ್ಲಿ ನಂಗೆ ಎಕ್ಸಾಮ್ ಇದೆ, ಗೊತ್ತು ನಂಗೆ ಟೈಮ್ ಇಲ್ಲ ಅಂತ. ಬಟ್ ಸ್ಟಿಲ್ ನಾನು ಇವತ್ತು ಅಪ್ಲೈ ಮಾಡ್ತಿದ್ದೀನಿ ಎಕ್ಸಾಮ್ಗೋಸ್ಕರ. ಪ್ರಾಸೆಸ್ ಎಲ್ಲ ಒಂದು 2-3 ವೀಕ್ಸಿಂದ ನಡೀತಾ ಇದೆ. ಸೊ ಇವತ್ತು ಎಕ್ಸಾಮ್ ಫೀ ಪೇ ಮಾಡಿದ್ರೆ ಮಾರ್ಚ್ 12 ಅಪ್ರಾಕ್ಸ್ ಆ ಥರ ರೇಂಜಲ್ಲಿ ನಾನು ಎಕ್ಸಾಮ್ಸ್ ಬರೀತಿರ್ತೀನಿ. ಸೊ ಅದೇನು ಎಕ್ಸಾಮ್ಸ್ ಎಲ್ಲ ನಾನು ಫರ್ದರ್ ಪ್ರಾಬಬ್ಲಿ ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಈ 2 ಮಂತ್ಸ್ ಫುಲ್ ಬ್ಯುಸಿ ಆಗಬೇಕಾಗತ್ತೆ ಓದೋದ್ರಲ್ಲಿ. ಟಚ್ಚೇ ಹೋಗ್ಬಿಟ್ಟಿದೆ. ಇಟ್ಸ್ ಬೀನ್ ಲೈಕ್ 6 to 7 ಮಂತ್ಸ್ ಓದೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಐ ಹ್ಯಾವ್ ಟು ಗೆಟ್ ಇನ್ ಟು ಫಾರ್ಮ್. ಆ್ಯಂಡ್ ಇನ್ನೊಂದು ಏನಂದರೆ, ನಂಗೆ ಗೊತ್ತಿತ್ತು ಆ್ಯಕ್ಚುಲಿ ಟೈಮ್ ಇಲ್ಲ, ಸ್ವಲ್ಪನೇ ಟೈಮ್ ಇರೋದು ಅಂತ. ಬಟ್ ಸ್ಟಿಲ್ ಐ ಆಮ್ ಅಪ್ಲೈಯಿಂಗ್ ಟುಡೇ. ಬಿಕಾಸ್ ಈ ಮಾರ್ಚ್ ಅಟೆಂಪ್ಟ್ ಬಿಟ್ಟರೆ ತಿರ್ಗಾ ನಾನು ಜೂನಲ್ಲಿ ತೊಗೊಬೇಕಾಗುತ್ತೆ. ಸುಮ್ಮನೆ ಇಟ್ಸ್ ಲೈಕ್ ವೇಸ್ಟಿಂಗ್ 2-3 ಮಂತ್ಸ್. ಸೊ ಐ ಥಾಟ್ ಫುಲ್ ಟೈಮ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಈ ಸಲನೇ ಮಾರ್ಚಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಐ ಕ್ಲಿಯರ್. ಸೊ ಏನು ಬುಕ್ಸು ಏನು ಎಕ್ಸಾಮ್ ಅಂತ ನಾನು ಫರ್ದರ್ ಬ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬುಕ್ಸ್ ಕಳಿಸಿರೋದು ಝೆಲ್ ಎಜುಕೇಷನ್ ಅಂತ. ಸ್ಟೂಡೆಂಟ್ಸ್ ಆಗಿದ್ದರೆ ಡೆಫಿನೆಟ್ಲಿ ಝೆಲ್ ಎಜುಕೇಷನ್ ಅಂತ ಕೇಳಿರ್ತೀರ. ಸೊ ಅವ್ರದ್ದು ಬ್ರ್ಯಾಂಚ್ ಇರೋದು ಮುಂಬೈಯಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲೂ ಕನೆಕ್ಷನ್ ಇಲ್ದಿರೋದ್ರಿಂದ ಐ ಟುಕ್ ಆನ್ಲೈನ್ ಕ್ಲಾಸಸ್ ಕೋಚಿಂಗ್ ತೊಗೋತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇ. ಆಲ್ಮೋಸ್ಟ್ 4 to 5 hours ಕ್ಲಾಸಸ್ ಇರುತ್ತೆ. ಸೊ ಏನೇನಿದೆ ಸಿಲೆಬಸ್ಸು, ಹೆಂಗಿದೆ ಸಬ್ಜೆಕ್ಟ್ ಅಂತ ಸುಮ್ಮನೆ ನೋಡ್ಕೋತಾ ಇದ್ದೆ ಅಷ್ಟೇ. ಸೊ ವೀಕೆಂಡ್ಸ್ ಬಂದರೆ ಇದರಲ್ಲೇ ಬ್ಯುಸಿ ಆಗ್ತಾ ಇದ್ದೀನಿ. ಅದಕ್ಕೆ ಯಾವುದು ವ್ಲಾಗ್ಸ್ ಅಷ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. And that's how my life is going on. ಸೊ
ಸೊ ಮಾರನೇ ದಿನ ನಮ್ಮ ಮನೇಲಿ ಪೂಜೆ ಇದ್ದಿರೋ ಕಾರಣ ನಾವು ಹೊರಗಡೆ ಹೋಗಿದ್ವಿ, ಹಾಗೆ ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ. ಸೊ ಜಿಮ್ಗೆ ಹೋಗ್ಬಿಟ್ಟು ಏನು ಈ ಹುಡುಗಿ ಹೊರಗಡೆ ಜಂಕ್ ತಿಂತಿದ್ದಾಳೆ ಅಂತ ಅನ್ಕೊಂಬೇಡಿ. ಸೊ ಐ ಆಮ್ ಟ್ರೈಯಿಂಗ್ ಮ್ಯಾಕ್ಸಿಮಮ್ ಟು ಅವಾಯ್ಡ್. ಯಾವಾಗಾದರೂ ಒಕೇಶ್ನಲಿ ಈ ಥರ ಹೊರಗಡೆ ಬಂದರೆ ಮಾತ್ರ ತಿನ್ನೋದು. ಸೊ ಆಗಲೇ ಹೇಳ್ದಂಗೆ ಮಾರನೇ ದಿನ ನಮ್ಮ ಮನೇಲಿ ಪೂಜೆ ಇತ್ತು. ಸೊ ಆಲ್ಮೋಸ್ಟ್ 1 kg ಲಡ್ಡೂಸ್ ಬೇಕು ಅಂತ ನಾವು ಕಾಂತಿ ಸ್ವೀಟ್ಸಿಗೆ ಬಂದು ತೊಗೊತಾ ಇದ್ವಿ. ಲಡ್ಡು ಅಂದರೆ ಅದು ಹಂಗೆ ಇರಲ್ಲ. ತಗೋ. ಸೊ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.